ನಮಸ್ತೆ ಗೆಳೆಯರೆ. ಎಲ್ಲರೂ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ 12, 13ನೇ ಕಂತಿನ ಹಣ ಬರಬೇಕು. ಇವಾಗ 14ನೇ ಕಂತಿನ ಹಣ ಕೂಡ ಅದಕ್ಕೆ ಆ್ಯಡ್ ಆಗ್ತಾಯಿದೆ. ಎಲ್ಲರೂ ಕಾಯ್ತಾ ಇದ್ದೀರಾ. ಸೊ ಇಲ್ಲಿ ಗುಡ್ ನ್ಯೂಸ್ ಅಥವಾ ಇದೆಯಾ ಅಥವಾ ಕೊಡಲ್ವಾ ಕೊಡ್ತಾರಾ, ತುಂಬ ಗೊಂದಲಗಳಿದೆ. ಸೊ ಇಲ್ಲಿ ನಾವು ನೋಡೋಣ ಬನ್ನಿ. ಜುಲೈ ಮಂತ್ ಏನಿದೆ, ಒಂದು ಜೂನ್ ಮಂತು ರಿಲೀಸ್ ಮಾಡಿದ್ರು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಂತಿನ ಗೃಹಲಕ್ಷ್ಮಿ ಯೋಜನೆಗೆ 2,500 ಕೋಟಿ ಬೇಕು, ಅಂದರೆ 2,500 ಕೋಟಿ ಬೇಕು ಸರ್ಕಾರಕ್ಕೆ. ಇಲ್ಲಿ ಏನಾಗ್ತಿದೆ, ಆಗಸ್ಟ್ ಮತ್ತು ಏನಿದೆ ಜುಲೈ ಮತ್ತು ಆಗಸ್ಟ್ ಹಣ ಅಂದರೆ ನಿಮಗೆ ಹತ್ತತ್ರ 5,000 ಕೋಟಿ ಬೇಕು. ಇವಾಗ ಅದಕ್ಕೆ ಸೆಪ್ಟೆಂಬರ್ ಕೂಡ ಆಡ್ ಆಗ್ತಿದೆ, ಅಂದರೆ 7,500 ಕೋಟಿ ನಿಮಗೆ ಇವಾಗ ಬೇಕು. ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ಅಷ್ಟು ಹಣ ಬೇಕು. ಸರ್ಕಾರದ ಹತ್ರ ಇಷ್ಟು ಹಣ ಇದೆಯಾ? ಯಾಕೆಂದರೆ ಕೆಲವೊಂದು ಕಡೆ ರೇಷನ್ಗೆ ಹಣ ಕೊಡಬೇಕು, ಆ ಹಣ ಬಂದಿಲ್ಲ ಅಂತ ಕೆಲವೊಂದು ಜಿಲ್ಲೆಗಳಲ್ಲಿ ಜನಗಳು ಹೇಳ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಕೆಲವೊಂದು ರೇಷನ್ಗೆ ನಿಮ್ಮ ಕೈಲಿ ಹಣ ಕೊಡೋಕ್ಕಾಗ್ತಿಲ್ಲ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿಗೆ ಹಣ ಇದೆಯಾ ಅನ್ನೋದು ಜನಕ್ಕೆ ಡೌಟ್ ಬಂದಿದೆ. ಸೊ ಇಲ್ಲೇನಾಗುತ್ತೆ, ಗೌರ್ಮೆಂಟ್ ಬಂದು ಅಂದರೆ ಏನು ಒಂದು ಮಕ್ಕಳ ಇಲಾಖೆ ಏನಿದೆ, ಮಹಿಳಾ ಮತ್ತು ಆ ಇಲಾಖೆ ಏನಿದೆ, ಆ ಒಂದು ಇಲಾಖೆಯಿಂದ ಸರ್ಕಾರಕ್ಕೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮಗೆ ಇಷ್ಟು 2,500 ಕೋಟಿ ಬೇಕು ಒಂದು ತಿಂಗಳಿಗೆ. ಸೊ 3 ತಿಂಗಳಿಂದ ನಮಗೆ 2 ತಿಂಗಳಿಂದ ಇವರು ರಿಕ್ವೆಸ್ಟ್ ಮಾಡಿರೋದು 2 ತಿಂಗಳಿಂದ ಅಂತ ಹೇಳಿದ್ದಾರೆ, ಜುಲೈ ಮತ್ತು ಆಗಸ್ಟು. ಸೊ ನಮಗೆ ಎಷ್ಟು ಬೇಕು, 5,000 ಕೋಟಿ ಬೇಕು ಅಂತ ಒಂದು ನೋಟಿಸ್ನ ಕೊಡ್ತಾರೆ, ಅಂದರೆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಇಷ್ಟು ರಿಲೀಸ್ ಮಾಡಿ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು. ಇಲ್ಲಿ ಬಂದಿರೋ ಇನ್ಫಾರ್ಮೇಷನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅದಕ್ಕೆ ಅಮೌಂಟೇ ರಿಲೀಸ್ ಆಗಿಲ್ಲ ಅಂತ. ಸೊ ಅಂದರೆ ಅವರು ಈ ಒಂದು ಏನಿದೆ, ಅವರು ಒಂದು ಮೆಮೊ ಏನಿದೆ ಒಂದು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ಸೊ ಇನ್ನೂ ಕೊಟ್ಟಿಲ್ಲ ಅನ್ನೋ ಕೂಡ ಹೇಳ್ತಾ ಇದ್ದಾರೆ. ಯಾವಾಗ ಕೊಡ್ತಾರೆ? ಸೊ ಕೊಟ್ಟರು ಮತ್ತೆ ಎಷ್ಟು ದಿನ ಬೇಕು? ಸೊ ಇವಾಗ ನೋಡಿ, ಜುಲೈ ಮತ್ತು ಆಗಸ್ಟ್ ಆಲ್ರೆಡಿ ಕಂಪ್ಲೀಟ್ ಆಯಿತು. ಸೊ ಸೆಪ್ಟೆಂಬರು ಕೂಡ ಮುಗೀತಾ ಬಂತು, ಕರೆಕ್ಟ್ ಅಲ್ವಾ? ಸೊ 3 ತಿಂಗಳ ಹಣ 7,500 ಕೋಟಿನ ಒಟ್ಟಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕೊಡುತ್ತಾ? ಅಷ್ಟು ಹಣ ಇದೆಯಾ ಸರ್ಕಾರದ ಬೊಕ್ಕಸದಲ್ಲಿ ಅಂತ ಜನಕ್ಕೆ ತುಂಬ ಡೌಟ್ ಕೂಡ ಬಂದಿದೆ. ಸೊ ಇಲ್ಲಿ ನೋಡೋದಾದರೆ ನೀವು ಆ ಒಂದು ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ರಿಲೀಸ್ ಆದ್ರೂ ಒಂದು ಬಂಚ್ ವೈಸಲ್ಲಿ ಅವರು ರಿಲೀಸ್ ಮಾಡ್ತಾರೆ. ಸೊ 2 ಮಂತು ಅಂದರೆ ಒಟ್ಟಿಗೆ 6,000 ಕೊಡ್ತಾರಾ ಅಥವಾ ಸೆಪ್ಟೆಂಬರು ಸೇರಿ ಕೊಡ್ತಾರಾ? ಅಂದರೆ ಈಗ 4,000 2 ತಿಂಗಳಿಗೆ, ಜುಲೈ ಮತ್ತು ಆಗಸ್ಟು, ಸೆಪ್ಟೆಂಬರ್ದು ಸೇರಿದ್ರೆ 6,000 ಆಗುತ್ತೆ. ಸೊ 6,000 ಒಟ್ಟಿಗೆ ಕೊಡ್ತಾರಾ? ಆ ಥರ ಫೆಸಿಲಿಟಿ ಇದೆಯಾ? ಅಥವಾ ಮಂತ್ ಆನ್ ಮಂತ್ ರಿಲೀಸ್ ಮಾಡ್ತಾರಾ? ಸೊ ಇದುವರೆಗೂ ರಿಲೀಸ್ ಮಾಡಿರೋದು ಮಂತ್ ಆನ್ ಮಂತು. ಸೊ ಒಟ್ಟಿಗೆ ಮಂತ್ ಆನ್ ಮಂತ್ ರಿಲೀಸ್ ಮಾಡ್ತಾರಾ ಅಥವಾ ಒಟ್ಟಿಗೆ ರಿಲೀಸ್ ಮಾಡ್ತಾರಾ ಅನ್ನೋದು ಕೂಡ. ಸೊ ಟೆಕ್ನಿಕಲಿ ಇವ್ರ ಹತ್ರ ಏನಿದೆ ಆಲ್ರೆಡಿ ನಿಮಗೆ ಗೊತ್ತು, ಅವರು ನಮಗೆ ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅವರು ಈ ಥರ ರಿಲೀಸ್ ಮಾಡಿದ್ರು ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇಲ್ಲಿಗೆ ಹಣ ಬರೋದಕ್ಕೆ, ಅದನ್ನು ರಿಲೀಸ್ ಮಾಡೋಕ್ಕೆ ನೀವು ನಾರ್ಮಲಾಗಿ ಥಿಂಕ್ ಮಾಡಿದ್ರು 3 to 7 ಅಥವಾ 9 days to 10 days ಬೇಕು ಅಂತ ಗೊತ್ತು, ಕರೆಕ್ಟ್ ಅಲ್ವಾ? ಸೊ ಅವ್ರು ಇಲ್ಲಿಂದ ಬರಬೇಕು, ಇವರು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕು, ಮತ್ತು ಇವರು DBT ಮುಖಾಂತರ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ನಿಮಗೆ ಮಿನಿಮಮ್ 10 days ಬೇಕು. ಸೊ ಅಂದರೆ ನಿಮಗೆ ಗೊತ್ತಾಯ್ತಲ್ಲ, ಸೆಪ್ಟೆಂಬರಲ್ಲಿ ಹಣ ಬರಲ್ಲ, ಆಲ್ಮೋಸ್ಟ್ ಅಲ್ಲಿ ನಿಮಗೆ ಕನ್ಫರ್ಮ್ ಆಯಿತು. ಸೊ ಎಕ್ಸಾಂಪಲ್ ಇವತ್ತು ಅಥವಾ ನಾಳೆ ರಿಲೀಸ್ ಮಾಡಿದ್ರು ಸೆಪ್ಟೆಂಬರ್ಲಿ ಕೊಡೋಕ್ಕಾಗಲ್ಲ, ಬಿಕಾಸ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ಇಲ್ಲಿಗೆ ಫಂಡ್ ಮೂವ್ ಆಗಬೇಕು, ಇವರೆಲ್ಲ ಅದನ್ನು ಸೆಗ್ರಿಗೇಟ್ ಮಾಡ್ಕೋಬೇಕು, ಬಂಚ್ ವೈಸಲ್ಲಿ ರಿಲೀಸ್ ಮಾಡಬೇಕು ಅಂದರೂ ಕೂಡ DBT ಮುಖಾಂತರ ಆಗಲ್ಲ. ಸೊ ಅಂದರೆ ಸೆಪ್ಟೆಂಬರಲ್ಲಿ ಹಣ ಬರಲ್ಲ ಅನ್ನೋದೊಂದು ಕನ್ಫರ್ಮ್ ಇದೆ. ಸೊ ಬಿಕಾಸ್ ಯಾವುದೇ ರೀತಿ ಒಂದು ಅಫಿಷಿಯಲಿ ಕನ್ಫರ್ಮೇಷನ್ ಕೂಡ ಅವರಿಂದ ಬಂದಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸರ್ಕಾರದಿಂದ ಆಗಿರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಕೂಡ ಆಗಿರ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆಗಸ್ಟ್ ವೀಕಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಆದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರೀ 1 ಮಂತದ್ದು ಬರುತ್ತಾ? ನಾನು ಅವಾಗಲೇ ಹೇಳ್ದಂಗೆ ಟೆಕ್ನಿಕಲಿ ನೀವು ಯೋಚನೆ ಮಾಡೋದಾದರೆ ಬಂಚ್ ವೈಸರ್ ರಿಲೀಸ್ ಮಾಡ್ತಾ ಹೋದರೆ DBT ಮುಖಾಂತರ, ಸೊ ಜುಲೈ ಮಂತಿಂದ ಕೊಡ್ತಾರಾ ಫಸ್ಟ್ ವೀಕಲ್ಲಿ, ಅಥವಾ ಜುಲೈ ಮತ್ತು ಆಗಸ್ಟ್ ಸೇರಿಸಿ ಕೊಡ್ತಾರಾ, ಸೆಪ್ಟೆಂಬರ್ದು ಯಾವಾಗ ಕೊಡ್ತಾರೆ ಅನ್ನೋದು ಜನಕ್ಕಿರೋ ಕನ್ಫ್ಯೂಷನ್ಸು. ಸೊ ಕಾದು ನೋಡೋಣ, ಆಗಸ್ಟ್ ಫಸ್ಟ್ ವೀಕಲ್ಲಿ ಯಾವ ಮಂತ್ದ ರಿಲೀಸ್ ಮಾಡ್ಬೋದು. ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ಅಫಿಷಿಯಲಿ ಹೇಳ್ತಾ ಇರೋದು ಏನಂದರೆ, ಅಫಿಷಿಯಲಿ ಕನ್ಫರ್ಮೇಷನ್ ಯಾವುದೂ ಕೂಡ ಇಲ್ಲ, ಬಟ್ ಹೇಳ್ತಾ ಇರೋದು ಜುಲೈ ಮತ್ತು ಆಗಸ್ಟ್, ನಾವು ಜುಲೈ ಮತ್ತು ಆಗಸ್ಟ್ ಏನಿದೆ ಅದನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ ಫಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ವೀಕ್ ಸೆಪ್ಟೆಂಬರ್ ಕ್ಲೋಸ್ ಆಗ್ತಿದೆ. ಸೆಪ್ಟೆಂಬರ್ದು ಯಾವಾಗ? ಸೊ ಇದೆಲ್ಲ ಮಾಹಿತಿಗಳು ಏನಾದರೂ ಅಫಿಷಿಯಲಿ ಅವರು ಅನೌನ್ಸ್ ಮಾಡಿದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ನೀವು ನೋಡ್ಬೋದು. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.